ಕಡಕೇಶ್ವರ ಪ್ರೌಢಶಾಲೆಯಲ್ಲಿ ಸಮವಸ್ತ್ರ ದಿನಾಚರಣೆ. ಅಧ್ಯಯನ ಸಾಧನೆಗೆ ಸಹಕಾರಿ. ನಿರಂತರ ಓದು ಅಧ್ಯಯನ ವಿದ್ಯಾರ್ಥಿಗಳ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಶಿಕ್ಷಕ ಬಸವರಾಜ ಪ್ರಭು ಹೇಳಿದರು. ಪಟ್ಟಣದ ಲೆಕ್ಚರರ್ ಕಾಲೋನಿಯ ಕಡಕೇಶ್ವರ ಪ್ರೌಢಶಾಲೆಯಲ್ಲಿ ಸಮವಸ್ತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮವಸ್ತ್ರ ಎಲ್ಲರೂ ಸಮಾನರೆಂಬ ಭಾವ ಮೂಡಿಸುತ್ತದೆ. ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸುವುದರಿಂದ ಮೇಲು ಕೀಳು ಎನ್ನುವ ಭಾವ ಬರುವುದಿಲ್ಲ. ಸಮವಸ್ತ್ರ ಶಿಸ್ತಿನ ಸಂಕೇತವೂ ಹೌದು ಎಂದರು. ವಿದ್ಯಾರ್ಥಿಗಳು ನಿರಂತರ ಅಧ್ಯಯನ ಮೈಗೂಡಿಸಿಕೊಂಡು ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ತಿಳಿಸಿದರು. ಅಥರ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಶ್ರುತಿ ಬಿರಾದರ್ ಮಾತನಾಡಿ, ಸಮವಸ್ತ್ರ ಸಮಾನತೆಯ ಸಂಕೇತವಾಗಿದೆ. ಇದರಿಂದ ಕಿರಿಯರ ವಯಸ್ಸಿನಲ್ಲಿಯೇ ಮಕ್ಕಳಲ್ಲಿ ಸಮಾನತೆ ಗುಣಗಳನ್ನು ಬೆಳೆಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಮುಖ್ಯ ಗುರು ಆನಂದ ಕಲ್ಯಾಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ಯಾರ್ಥಿಗಳೇ, ಯಾಕಂದ್ರೆ ಈಗ 4 ಕ್ಲಾಸಿಗೆ ನಾವು ಮೇಡಮ್ ಅವ್ರ ಜೊತೆ ಸರ್ ಜೊತೆ ನಾವು ಹೆಜ್ಜೆ ಹಾಕಿದಾಗ ನಮ್ಗೆ ಅನುಭವ ಆಗ್ತು. ಎಷ್ಟು ನಿಮ್ದೊಂದು ಈ ರಿಲಿಜಿಯಸ್ ಎನ್ವೈರನ್ಮೆಂಟು, ಆ ಒಂದು ಡೆಡಿಕೇಶನು, ಡಿವೋಷನು ಅದೆಲ್ಲ ಬಹಳ ಆನಂದ ಅನಿಸ್ತು ವಿದ್ಯಾರ್ಥಿಗಳೇ. ಈ ಸರ್ ಜೊತೆ ನಾವು ಕುಂತಾಗ ಅದೇ ಹೇಳ್ತಾ ಇದ್ದೆ, ಇವತ್ತ ನೀವೆಲ್ಲ ಎಸ್ಸೆ ಬರೀತ್ರಿ ಮಗ, ಇಂಗ್ಲಿಷ್ದಾಗೂ ಕೂಡ ನಿಮ್ಗೆ 3 ಟಾಪಿಕ್ ಕೊಡ್ತಾರೆ. SSLC ಇರ್ಬೋದು, 8th 9th 10th ದಾಗ ಯಾವ್ದ್ರ ಒಂದು ಟಾಪಿಕ್ ಬಗ್ಗೆ ಎಸ್ಸೆ ಬರೆದಿರ್ತದೆ. ಆದ್ರೆ ಮ್ಯಾಕ್ಸಿಮಮ್ ಒಂದು ಹಾಕ್ತಾರೆ ಏನಂತ ಪೊಲ್ಯೂಷನ್ ಬಗ್ಗೆ ಬರೆದಂತೇಳಿ. ಈ ವರ್ಷವೂ ಕೂಡ ನಾವು ಶಾಲಾ ಆರಂಭದ ನಂತರ ಆರಂಭದಲ್ಲಿ ಸಮವಸ್ತ್ರ ದಿನಾಚರಣೆ ಇದು ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಆರಂಭದಲ್ಲಿ ಶಾಲೆ ಆರಂಭದ ನಂತರ ಎಲ್ಲರೂ ವಿದ್ಯಾರ್ಥಿಗಳು ಸಮಾನತೆ ಮತ್ತು ಏಕತೆ ಸಾರುವ ಒಂದು ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ಏಕಮಯವಾದಂಥ ಸಮವಸ್ತ್ರವನ್ನು ಹಾಕಿಕೊಳ್ಳೋದ್ರ ಜೊತೆಗೇನೆ ತಾವು ಕಲಿಯೋ. ಯಾಕೆ ಖುಷಿ ಅನ್ಸದಂದ್ರೆ, ನೀವೇನು ಇಷ್ಟು ಒಂದು ನಿಮ್ದು ಏನು ಕಲ್ಚರು, ನಿಮ್ದೇನು ಪ್ರಿನ್ಸಿಪಲ್ ಲೈಫು, ಅಥವಾ ನಿಮ್ದು ಈ ಡಿಸಿಪ್ಲೀನು, ಅಥವಾ ಈ ನಿಮ್ ಸೈಲೆನ್ಸು, ಆ ಒಂದು ಯೂನಿಫಾರ್ಮಿಟಿ, ಯೂನಿಟಿ, ನಿಮ್ ಸ್ಕೂಲ್ ಎನ್ವೈರನ್ಮೆಂಟು ಇದೆಲ್ಲ ನೋಡಿದ್ರೆ, ಮತ್ ಸ್ಕೂಲ್ ಡೆಕೋರೇಷನು ಇದೆಲ್ಲ ನೋಡಿದ್ರೆ ಒಂಥರ ಆನಂದ ಅನ್ಸ್ಲತ್ತದ. ಯಾಕಂದ್ರೆ ಶಿಕ್ಷಕರಿಗೆ ಏನ್ ಆನಂದ ಅಂದ್ರೆ, ಶೈಕ್ಷಣಿಕ ವಾತಾವರಣ ಚಲೋ ಇದ್ರೆ ಅದೇ ನಮಗ ಎಲ್ಲಕ್ಕಿಂತ ದೊಡ್ಡ ಪರಮಾನಂದ. ಸರ್ ಅಂದ್ರೆ ಆನಂದ್ ಸರ್. ಶಿಕ್ಷಕ ಇದು ನಿಮ್ ಲೈಫ್ ಇದೆಲ್ಲ, ಈಗ ಹೈಸ್ಕೂಲ್ ಲೈಫು, ನೀವೆಲ್ಲೇ ಹೋಗ್ರಿ, ನೀವೆಲ್ಲ ಡಿಗ್ರಿ ಕಲೀರಿ, ಏನೇ ಕಲೀರಿ, ಇಲ್ಲಿಂದ ನಿಮ್ದು ಅಟ್ಯಾಚ್ಮೆಂಟ್ ಏನಿರ್ತೈತಿ ಲೈಫ್ ಲಾಂಗ್ ಯಾವಾಗೂ ಮರೆಯೋದಾಗಲ್ಲ. ಸ್ಟಿಲ್ ನಾವು ಇನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಸೈಡ್ನಲ್ಲಿ ಬೇರೆ ಬೇರೆ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ನಾವು ಯಾರು ಡಿಗ್ರಿ ಲೈಫ್ ಡಿಸ್ಕಸ್ ಮಾಡಲ್ಲ. ಎಲ್ಲಿ ಡಿಸ್ಕಸ್ ಮಾಡ್ತೀವಿ, ನಾವು ಎಲ್ಲಿ ಕಲ್ತೀವಿ, ಎಲ್ಲಿ ಹೈಸ್ಕೂಲ್ ನಮ್ಗೆ ಕಂಪ್ಲೀಟ್ ಆಗಿದೆ. ಸೊ ಇದು ನಿಮ್ಮ ಅಪರ್ಚುನಿಟಿ ಸಿಕ್ಕಿದ್ದು, ಖಡ್ಗೇಶ್ವರ ಸ್ಕೂಲ್ನಲ್ಲಿ ಕಲಿಯೋದು ಸಿಕ್ಕಿದ್ದು ನಿಮ್ಮೆಲ್ಲರಿಗೂ ಬಹಳಷ್ಟು ಗ್ರೇಟ್. ಅಂಡ್ ನಾವು ಎಲ್ಲರೂ ಇಲ್ಲಿ ಎಲ್ಲಾ ಸ್ಕೂಲ್ನಲ್ಲಿ ನೋಡ್ತೀನಿ ನಾನು, ಎಲ್ಲಾ ಸ್ಕೂಲ್ನಲ್ಲಿ, ನಮ್ಮ ಸ್ಕೂಲ್ನಲ್ಲೂ ನಾವು ಮಕ್ಕಳಿಗೆ ಹೇಳ್ತೀವಿ, ಮಕ್ಕಳಿಗೆ ಹೌದು ಬ್ಯಾಂಗಲ್ಸ್ ಹಾಕ್ಬೇಡ್ರಿ ಅಂತ. ಬಟ್ ನಮ್ಮ ಸ್ಕೂಲ್ನಲ್ಲಿ, ಖಡ್ಗೇಶ್ವರ ಸ್ಕೂಲ್ನಲ್ಲಿ ಕಂಪಲ್ಸರಿ ನಮ್ಮ ಕಲ್ಚರಿಟಿ ಏನಿದೆ ಅದನ್ನು ಹೇಳ್ಕೊಡ್ತಾರ. ಸೊ ನಿಮ್ಮೆಲ್ಲ ಹುಡುಗರಿಗೆ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಳಕಲ ಸಾರಿ ಸೆಂಟರ್ನ ಮಾಲೀಕ ವಿಜಯ್ ಕುಮಾರ್ ಸಜ್ಜನ್, ಶಿಕ್ಷಕರಾದ ಜಯಪ್ರಕಾಶ್ ಸಹಾನೆ, ಅಂಜಲಿ ಜೋಶಿ, ಶುಭಂ ರಾಯವಾಡ್ ಉಪಸ್ಥಿತರಿದ್ದರು. ಪ್ರಕಾಶ್ ರುದನೂರೆ ಸ್ವಾಗತಿಸಿದರು. ಉದಯ್ ಕುಮಾರ್ ಜೋಶಿ ನಿರೂಪಿಸಿದರು. ದಿಲೀಪ್ ಗಂಟೆ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಬಿಜಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.